ಜನತೆಗೆ ಮಾರುಕಟ್ಟೆಯಲ್ಲಿ ಮತ್ತೊಂದು ಭಾರಿ ಬೆಲೆ ಏರಿಕೆ ಬಿಸಿ ತಡ್ತಾ ಇದೆ. ದಿನನಿತ್ಯ ಅಡುಗೆಗೆ ಅಗತ್ಯವಾಗಿರುವಂತಹ ತರಕಾರಿ ಬೆಲೆಗಳು ಗಗನಕ್ಕೆ ಏರ್ತಾ ಇದ್ದು, ಮಧ್ಯಮ ಹಾಗೂ ಬಡವರ್ಗದ ಜನರ ಜೇಬಿಗೆ ಕತ್ತರಿ ಬಿದ್ದಿದೆ. ಕಳೆದ ವಾರ ಗ್ರಾಹಕರ ಕಣ್ಣೀರು ಹಾಕಿದ್ದಂತಹ ಟೊಮೆಟೊ ಬೆಲೆ ಈಗ ಕೊಂಚ ಇಳಿಕೆಯಾಗಿದ್ರು, ಸದ್ಯ ಬದನೆಕಾಯಿ ಮತ್ತು ಬೀನ್ಸ್ ಸರದಿ ಬಂದಿದೆ. ಇತಿಹಾಸದಲ್ಲೇ ಮೊದಲ ಬಾರಿಗೆ ಕೆಜಿ ಬದನೆಗೆ ಬೆಲೆ 100ರ ಗಡಿ ದಾಟಿಬಿಟ್ಟಿದೆ. ವಾಂಗಿಬಾತ್ ಮಾಡ್ತೀನಿ ಅಂತ ಕುತ್ಕೊಂಡಿದ್ದವರಿಗೆ ಭಾರಿ ಶಾಕ್ ಇದೆ. ರಾಜ್ಯದಾದ್ಯಂತ ಮುಂಗಾರು ಮಳೆ ಆರಂಭವಾಗಿದ್ರು ಹವಾಮಾನದ ಏರುಪೇರು ತರಕಾರಿ ಇಳುವರಿಯ ಮೇಲೆ ತೀವ್ರ ಪರಿಣಾಮವನ್ನು ಬೀರಿದೆ. ಒಂದ್ ಕಡೆ ಹಲವು ಭಾಗದಲ್ಲಿ ಅತಿವೃಷ್ಟಿಯಿಂದ ಬೆಳೆಗಳು ಕೊಳೆತು ನಾರ್ತಾ ಇದೆ. ಇನ್ನೊಂದು ಕಡೆಯಲ್ಲಿ ಸಕಾಲಕ್ಕೆ ಮಳೆ ಆಗಿಲ್ಲ ಅಂತ ಹೇಳಿ ಕೆಲವರು ಅನಾವೃಷ್ಟಿಯನ್ನು ಅನುಭವಿಸ್ತಾ ಇದ್ದಾರೆ. ಬೆಳೆಗಳು ನಾಶವಾಗ್ತಾ ಇದೆ. ಇದರ ನೇರ ಪರಿಣಾಮ ಮಾರುಕಟ್ಟೆಗೆ ಪೂರೈಕೆಯಾಗುವಂತಹ ತರಕಾರಿಯ ಪ್ರಮಾಣ ಭಾರಿ ಕುಸಿತಾ ಇದೆ. ಬೆಲೆಗಳು ದಿಢೀರ್ ಏರಿಕೆ ಕಂಡಿದೆ. ಇತಿಹಾಸದಲ್ಲೇ ಮೊದಲ ಬಾರಿಗೆ ಕೆಜಿ ಬಿಳಿ ಬದನೆ ಬೆಲೆ ಬರೋಬ್ಬರಿ 100ರಿಂದ 140 ರೂಪಾಯಿ ಆಗಿದೆ. ಎಷ್ಟು 2 ಕೆಜಿ 3 ಕೆಜಿಗಲ್ಲ, 1 ಕೆಜಿಗೆ 100ರಿಂದ 140 ರೂಪಾಯಿ ಆಗಿದೆ. ಇನ್ನು ಅಡಿಗೆ ರುಚಿ ನೀಡಿರುವಂತಹ ಬೀನ್ಸು, ಬಟಾಣಿ, ಶುಂಠಿ, ಬೆಳ್ಳುಳ್ಳಿ ದರ ಈಗ ಡಬಲ್ ಸೆಂಚುರಿಯನ್ನ ಹೊಡಿತಾ ಇದೆ. ಬೀನ್ಸ್ ಅದು ರುಚಿಗೆ ಬೇಕು ಅಂತ ಹೇಳಿ ತಗೊಳ್ತೀರಲ್ಲ, ಅದು ಕೂಡ ಡಬಲ್ ಸೆಂಚುರಿಯನ್ನ ಹೊಡೆದಿದೆ. ಗ್ರಾಹಕರು ತರಕಾರಿ ಮಾರ್ಕೆಟ್ ಕಡೆಗೆ ತಲೆ ಹಾಕದಂತೆ ಮಾಡಬಿಟ್ಟಿದೆ. ನುಗ್ಗೆಕಾಯಿ, ಕ್ಯಾಪ್ಸಿಕಮ್ ಮತ್ತು ಹಸಿಮೆಣಸಿನಕಾಯಿ ದರವನ್ನ ಕೂಡ 100 ಗಡಿಗೆ ದಾಟಿಸಲಾಗಿದೆ. ಸಂಪೂರ್ಣ ನ್ಯೂಸ್ 24x7 ಇದು ನೊಂದವರ ಧ್ವನಿ.